ಇನ್ನೇನು ಸ್ವಲ್ಪ ದಿನದಲ್ಲೇ ಬಿಗ್ ಬಾಸ್ ಮುಕ್ತಾಯ ಕೂಡ ಆಗ್ತಾ ಇದೆ. ಒಂದಷ್ಟು ಜನಕ್ಕೆ ಬೇಜಾರಿದೆ, ಒಂದಷ್ಟು ಜನಕ್ಕೆ ಖುಷಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ವಾರಾಂತ್ಯ ವೀಕೆಂಡ್ ಅಂತ ಬಂದಾಗ ಎಲ್ಲರಿಗೂ ಖುಷಿ ಆಗುವಂತಹ ವಿಚಾರ ಅಂತಂದ್ರೆ ಈ ಬಾರಿ ಕಿಚ್ಚನ ಚಪ್ಪಾಳೆ ಇವ್ರಿಗೆ ಸಿಗಬಹುದು, ಈ ಬಾರಿ ಕಿಚ್ಚನ ಚಪ್ಪಾಳೆ ಇವ್ರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈ ಕಿಚ್ಚನ ಚಪ್ಪಾಳೆ ಅನ್ನೋದು ಒಂಥರ ಅವಾರ್ಡ್ ಇದ್ದಂಗೆ. ಈ ವಾರ ಮುಗಿತಾ ಬಂತು, ಇನ್ನೊಂದು ಒಂದೂವರೆ ವಾರ ಇರಬಹುದು ಬಿಗ್ ಬಾಸ್ ಕಂಪ್ಲೀಟ್ಲಿ ಮುಗ್ದು ಹೋಗುತ್ತೆ. ಸೊ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಈ ವಾರನಾದರೂ ಅಟ್ಲೀಸ್ಟ್ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಅಶ್ವಿನಿ ಅವರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಇವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಜನ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಇನ್ನೇನು ಬಿಗ್ ಬಾಸ್ 15ನೇ ವಾರದಲ್ಲಿದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಬಿಗ್ ಬಾಸ್ ಮುಕ್ತಾಯ ಕೂಡ ಆಗ್ತಾ ಇದೆ. ಒಂದಷ್ಟು ಜನಕ್ಕೆ ಬೇಜಾರಿದೆ, ಒಂದಷ್ಟು ಜನಕ್ಕೆ ಖುಷಿ ಇದೆ. ಫೈನಲಿ ಬಿಗ್ ಬಾಸ್ ಮುಗಿತಾ ಇದೆಯಲ್ಲ ಅಂತ ಒಂದಷ್ಟು ಜನ ಖುಷಿ, ಅಯ್ಯೋ ಈ ಬಿಗ್ ಬಾಸ್ ಈಗ ಮುಗಿದ್ರೆ ಮತ್ತೆ ಆ ಟೈಮಲ್ಲಿ ಇನ್ನೇನಪ್ಪ ಮಾಡೋದು ಅಂತ ಒಂದಷ್ಟು ಜನಕ್ಕೆ ಚಿಂತೆ ಆಗಿದೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ವಾರಾಂತ್ಯ ವೀಕೆಂಡ್ ಅಂತ ಬಂದಾಗ ಎಲ್ಲರಿಗೂ ಖುಷಿ ಆಗುವಂತಹ ವಿಚಾರ ಅಂತಂದ್ರೆ ಈ ಬಾರಿ ಕಿಚ್ಚನ ಚಪ್ಪಾಳೆ ಇವ್ರಿಗೆ ಸಿಗಬಹುದು, ಈ ಬಾರಿ ಕಿಚ್ಚನ ಚಪ್ಪಾಳೆ ಇವ್ರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈ ಕಿಚ್ಚನ ಚಪ್ಪಾಳೆ ಅನ್ನೋದು ಒಂಥರ ಅವಾರ್ಡ್ ಇದ್ದಂಗೆ. ಆ ವಾರದಲ್ಲಿ ಯಾರಿಗಾರು ಕಿಚ್ಚನ ಚಪ್ಪಾಳೆ ಸಿಕ್ಬಿಟ್ರೆ ಫುಲ್ ಖುಷಿ, ನೆಕ್ಸ್ಟ್ ವೀಕ್ ಫುಲ್ ಅವ್ರದ್ದೇ ಹವಾ ಇರುತ್ತೆ. ಸೊ ಈ ರೀತಿಯಾಗೆಲ್ಲ ಆಗುತ್ತೆ. ಕ್ಯಾಪ್ಟನ್ಸಿ ಸಿಕ್ಕುತ್ತೆ, ಕಿಚ್ಚನ ಚಪ್ಪಾಳೆ ಸಿಕ್ಕುತ್ತೆ, ಒಂದಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಕಿಚ್ಚನ ಚಪ್ಪಾಳೆ ಬಂದು ಇಲ್ಲಿವರೆಗೂ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಅವರಿಗೆ, ರಕ್ಷಿತಾ ಅವರಿಗೆ, ಹಾಗೆ ಧನು ಅವರಿಗೆ, ಅದ್ರ ಜೊತೆಗೆ ರಘು ಅವರಿಗೆ, ಇವರಿಷ್ಟು ಜನಕ್ಕೆ, ಈ 4 ಜನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಒಬ್ಬೊಬ್ರು ಇಷ್ಟ ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೆ. ಒಂದಷ್ಟು ಜನಕ್ಕೆ ಗಿಲ್ಲಿ ಇಷ್ಟ ಆಗಬಹುದು, ಒಂದಷ್ಟು ಜನಕ್ಕೆ ರಕ್ಷಿತಾ ಇಷ್ಟ ಆಗಬಹುದು, ಒಂದಷ್ಟು ಜನ ಅಶ್ವಿನಿ ಅವ್ರನ್ನ ಹೇಟ್ ಮಾಡ್ತಾರೆ. ಬಟ್ ಅದೇ ಒಂದಷ್ಟು ಜನಕ್ಕೆ ಅಶ್ವಿನಿ ಅವ್ರು ಇಷ್ಟ ಆಗಬಹುದು. ಇನ್ನೇನು ಬಿಗ್ ಬಾಸ್ ಈ ವಾರ ಮುಗಿತಾ ಬಂತು, ಇನ್ನೊಂದು ಒಂದೂವರೆ ವಾರ ಇರಬಹುದು ಬಿಗ್ ಬಾಸ್ ಕಂಪ್ಲೀಟ್ಲಿ ಮುಗ್ದು ಹೋಗುತ್ತೆ. ಸೊ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಈ ವಾರನಾದರೂ ಅಟ್ಲೀಸ್ಟ್ ಕಿಚ್ಚನ ಚಪ್ಪಾಳೆ ಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದಾರೆ. ಅಶ್ವಿನಿ ಅವರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಇವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಜನ. ಗಿಲ್ಲಿ ಅವರು ಅವಾಗವಾಗ ಅಶ್ವಿನಿ ಅವ್ರನ್ನ ಸಿಕ್ಕಾಬಿಟ್ಟು ರೇಗಿಸ್ತಾ ಇರ್ತಾರೆ, ಅಲ್ಸೆಟ್ಟು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಸೊ ಅದನ್ನು ಕೂಡ ಒಂದಷ್ಟು ಜನ ನೆಗೆಟಿವ್ ಆಗಿ ಪೋರ್ಟ್ರೇನ ಮಾಡ್ತಾರೆ. ಅದು ಅಶ್ವಿನಿ ಅವರಿಗೆ ಇಲ್ದಿರೋ ಚಿಂತೆ, ಬೇರೆ ಯಾರಿಗೆ ಯಾಕೆ ಗಿಲ್ಲಿ ಅವ್ರನ್ನ ನೆಗೆಟಿವ್ ಶೇಡಲ್ಲಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಸೆಟ್ಟು ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾರೆ. ಅವ್ರಿಗೆ ಎಷ್ಟು ಏಜ್ ಆಗಿದೆ, ಅವ್ರಿಗೆ ಎಷ್ಟು ವಯಸ್ಸಾಗಿದೆ, ಅವ್ರ ಹತ್ರ ಹಿಂಗೆಲ್ಲ ಮಾತಾಡೋದು ಕರೆಕ್ಟಾ, ಹಿಂಗೆಲ್ಲ ಮಾತಾಡಬಾರ್ದು, ಇದೆಲ್ಲ ರಾಂಗು, ಅವ್ರಿಗೆ ವಯಸ್ಸಿಗೆ ತಕ್ಕನಂಗೆ ಮಾತಾಡಬೇಕು ಹಂಗೆ ಹಿಂಗೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ಗಿಲ್ಲಿ ಅವರು ಏನೇ ಮಾಡಿದ್ರು ಕೂಡ ಅದು ಜಸ್ಟ್ ಫಾರ್ ಫನ್, ತಮಾಷೆಗಾಗಿ ಹಂಗಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನ ಹುಡುಗಿರು ಎಂಟ್ರಿ ಕೊಡ್ತಾರೆ. ಈ ಗೌರಿ ಕಲ್ಯಾಣ ಅಂತ ಒಂದು ಸೀರಿಯಲ್ ಹೀರೋಯಿನ್ ಸಹನಾ ಶೆಟ್ಟಿ ಅವ್ರು ಬರ್ತಾರೆ, ಇನ್ನೊಂದಿಬ್ರು ಬರ್ತಾರೆ. ಆಗ ಗಿಲ್ಲಿ ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ದಾರೆ, ಫನ್ನಿಯಾಗಿ ಜಾಲಿಯಾಗಿ ಇರ್ತಾರೆ. ಸೊ ಅದೆಲ್ಲ ತಪ್ಪು, ನೀನು ಹುಡುಗಿರ ಹತ್ರ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಲ್ಲ. ನೋ, ಅದೊಂದು ಫನ್ ಎಪಿಸೋಡ್. ಆ ಎಪಿಸೋಡ್ ಥರನೇ ನೋಡಬೇಕು. ಆಲ್ಮೋಸ್ಟ್ ಈ ಸ್ಕ್ರೀನ್ ಮೇಲೆ ಏನು ಬರುತ್ತೆ, ಸ್ಕ್ರೀನ್ ಮೇಲೆ ಬರೋದು ಎಲ್ಲದನ್ನು ಕೂಡ ನೀವು ಎಂಜಾಯ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಥರನೇ ನೋಡಬೇಕು. ಸೀರಿಯಸ್ ಆಗೆಲ್ಲ ನೋಡೋಕೆ ಹೋದರೆ ಅದು ಸಿಕ್ಕಾಬಟ್ಟೆ, ಅದು ಯಾರು ಸೀರಿಯಸ್ ಅಂತ ಅಂದ್ಕೊಳ್ತಾರೋ ಅವ್ರಿಗೆ ಇರಿಟೇಷನ್ ಆಗುತ್ತೆ ಅಷ್ಟೇ. ಸೊ ಗಿಲ್ಲಿ ಅವ್ರು ಮಾಡೋದೆಲ್ಲ ತಮಾಷೆಗಾಗಿ ಬರೀ ಈ ಸೆಟ್ಟಲ್ಲಿ ಬಿಗ್ ಬಾಸ್ ಅಲ್ಲ, ಅವ್ರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಆಗಿರಬಹುದು, ಇನ್ನೊಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಇದ್ದಾಗ ಅವ್ರು ಹೆಂಗೆ ಮಾತಾಡ್ತಿದ್ರು, ಯಾರೇ ಎದುರು ತಮಾಷೆ ಮಾಡೋರು, ಕಾಲು ಎಳೆಯೋರು, ಅದು ಕಾಮನ್ ಆಗಿತ್ತು. ಬಟ್ ಈಗ ಒಂದಷ್ಟು ಜನರು ಕೇಳ್ತಿರೋದೇನು, ಇನ್ನೇನು ಬಿಗ್ ಬಾಸ್ ಮುಗಿಯೋಕ್ಕೆ ಬಂದಿದೆ, ಇನ್ನೇನು ಕೊನೆ ಹಂತದಲ್ಲಿದೆ, ಇವರು ಯಾರಾದರೂ ಗೆಲ್ಲಿ ಯಾರಾದರೂ ಬಿಡ್ಲಿ, ಬಟ್ ಅಟ್ಲೀಸ್ಟ್ ಅಶ್ವಿನಿ ಅವರಿಗೆ, ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಕಿಚ್ಚನ ಚಪ್ಪಾಳೆ ಸಿಗಬಹುದಾ, ಈ ವಾರನಾದರೂ ಸಿಗಬಹುದಾ ಅಂತ ಒಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಅದು ಆಸೆ ಕೂಡ. ಇನ್ನೊಂದಷ್ಟು ಜನ ಬಿಗ್ ಬಾಸ್ ಮುಗಿತಾ ಇದೆಯಲ್ಲ ಅಂತ ಬೇಜಾರಿದೆ. ಒಂದಷ್ಟು ಜನ ಬಿಗ್ ಬಾಸ್ ನೋಡಿದ್ರೆ ಸುದೀಪ್ ಸರಿಗೋಸ್ಕರ ಡೈಲಿ ಅಂದರೆ ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರೆ, ಅವ್ರನ್ನ ನೋಡಬಹುದು, ಕಂಚಿನ ಕಂಠವನ್ನು ಕೇಳಬಹುದು, ಯಾರ್ಯಾರಿಗೆ ಹೆಂಗೆ ಕ್ಲಾಸ್ ತಗೊಳ್ತಾರೆ, ಯಾರಿಗೆ ಈ ಬಾರಿ ಕಿಚ್ಚನ ಚಪ್ಪಾಳೆ ಸಿಕ್ಕುತ್ತೆ, ಒಂದಷ್ಟು ಆಲೋಚನೆಯಲ್ಲಿರೋರು. ಸೊ ಇನ್ನು ಬಿಗ್ ಬಾಸ್ ಮುಗಿದ್ಮೇಲೆ ಒಂದಷ್ಟು ಜನಕ್ಕೆ ಚಿಂತೆ ಶುರುವಾಗಿದೆ. ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟ್ ನಾವು ಯಾವ ಒಂದು ಪ್ರೋಗ್ರಾಮಿಗೆ ಅಡಿಕ್ಟ್ ಆಗೋದು, ಅಥವಾ ನೆಕ್ಸ್ಟ್ ನಾವು ಯಾವುದು ಅಂದರೆ ಯಾವುದಾದ್ರು ಒಂದು ಪ್ರೋಗ್ರಾಮ್ ಅಥವಾ ಯಾವುದಾದ್ರೂ ಒಂದು ಶೋ ಯಾವುದು
ಅಡಿಕ್ಟ್ ಆಗೋದು, ಈ ಥರ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಅಪ್ಪ ದಯವಿಟ್ಟು ಈ ಬಿಗ್ ಬಾಸ್ನ ಫಸ್ಟ್ ಮುಗಿಸಿ ಅಂತ ಒಂದಷ್ಟು ಜನ. ಅದರಲ್ಲಿ ನಾನು ಇದ್ದೆ ಮುಂಚೆ ಎಲ್ಲ. ಬಿಗ್ ಬಾಸ್ನ ನಾನು ನೋಡ್ತಾ ಇರಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ಬಿಗ್ ಬಾಸ್ ಅಡಿಕ್ಟ್. ಸ್ವಲ್ಪ ಬಿಗ್ ಬಾಸ್ ಶುರುವಾಗ್ತದೆ ಅಂದಾಗ ರಿಮೋಟು ಟಿ ವಿ ಎರಡೂ ನಮ್ದು ಆಗಿರಲ್ಲ. ಸೊ ಆ ಬಿಗ್ ಬಾಸ್ ನೋಡೋಬೋದು ಫೋನ್ ನೋಡ್ಬೋದಲ್ಲ ಅಂತ ನಾವು ಕೊಡ್ತಾ ಇದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಈ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ, ಜಗಳಗಳಿಲ್ಲ ಅಂತ ಅಂದಮೇಲೆ ಅಷ್ಟೇ ಬಿಗ್ ಬಾಸ್ನ ನೋಡಬಹುದಪ್ಪ, ನೋಡೋಣ ಅಂತ. ಫೈನಲಿ ಅಭಿಮಾನಿಗಳ ಆಸೆ, ಒಂದಷ್ಟು ಜನ ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕಾಗಿತ್ತು, ಅವ್ರಿಗೆ ಸಿಗ್ಬೇಕಾಗಿತ್ತು, ಇವ್ರಿಗೆ ಸಿಗ್ಬೇಕಾಗಿತ್ತು ಅಂತ ಯಾರೆಲ್ಲ ಅನ್ಕೊಳ್ತಾರೋ ಹಾಗೆ ಅಶ್ವಿನಿ ಅವ್ರಿಗೆ ಕೂಡ ಈ ಬಾರಿ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು ಅಂತ ಒಂದಷ್ಟು ಜನರ ಆಸೆ, ಹಾಗೆ ಅವರ ಅಭಿಪ್ರಾಯ. ಸೊ ಈ ಬಾರಿ ಯಾರು ವಿನ್ ಆಗಬಹುದು, ಗಿಲ್ಲಿ ಆಗಬಹುದು ಅಂತ ಒಬ್ಬರು ಅಶ್ವಿನಿ ಅವ್ರು ಆಗಬಹುದು, ಇನ್ನೊಂದಷ್ಟು ಜನ ರಕ್ಷಿತಾ ಆಗಬಹುದು, ಒಬ್ಬೊಬ್ರು ರಘು ಅವ್ರು ಆಗಬಹುದು, ಒಬ್ಬೊಬ್ರಿಗೆ ಒಂದೊಂಥರ ಇದೆ ಇವ್ರು ಈ ಬಾರಿ ವಿನ್ನರ್ ಆದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಯಾರು ವಿನ್ನರ್ ಆಗ್ತಾರೆ, ಯಾರು ಗಿಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ, ಅಥವಾ ಗಿಲ್ಲಿ ಅವ್ರು ವಿನ್ ಏನಾದರೂ ಆದರೆ ಗಿಲ್ಲಿ ಪಕ್ಕದಲ್ಲಿ ಯಾರು ಇರ್ತಾರೆ, ಅಶ್ವಿನಿ ಅವ್ರು ವಿನ್ ಆದರೆ ಅಶ್ವಿನಿ ಪಕ್ಕದಲ್ಲಿ ಯಾರು ಇರ್ತಾರೆ, ಟಾಪ್ 5 ಯಾರು ಇರ್ತಾರೆ, ಟಾಪ್ 2 ಯಾರು ಇರ್ತಾರೆ, ಯಾರು ವಿನ್ ಆಗ್ತಾರೆ, ಆ 50 ಲಕ್ಷ ಯಾರ ಕೈಗೆ ಸೇರುತ್ತೆ, ಆ ಟ್ರೋಫಿ ಯಾರ ಕೈಗೆ ಸೇರುತ್ತೆ ಅಂತ ಒಂದಷ್ಟು ಜನರ ಚಿಂತೆ ಆದರೆ ಅಶ್ವಿನಿ ಅವರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಒಂದಷ್ಟು ಜನರ ಆಸೆಯಾಗಿದೆ. ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.